ಇದೀಗ ಸುಂದರ್ರಾಜ್ ಅವರು ಹಿರಿಯ ನಟರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರಮ್ಮ. ಸ್ಯಾಂಡಲ್ವುಡ್ನಲ್ಲಿ ಹಿರಿಯ ಕೊಂಡಿಗಳೆಲ್ಲ ಒಂದೊಂದೇ ಕಳಿಸ್ತಾ ಇರೋದು ಅಥವಾ ನಮ್ಮನ್ನು ಬಿಟ್ಟು ಹೋಗ್ತಾ ಇರೋದು ನೋಡಿದ್ರೆ ಬಹಳ ದುಃಖ ಅನ್ಸುತ್ತೆ ಸರ್. ಅದು ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಎಲ್ರಿಗೂ ಇವಾಗ ನನ್ಗಿನ ಹಿರಿಯ ಅವನು. ಯಾಕೆಂತಂದ್ರೆ ಒಂದು ಕಾಲದಲ್ಲಿ ನಾವು ಹಾಸ್ಯಕ್ಕೆ ಹೆಸರುವಾಸಿಯಾಗಿದ್ದವರು ನರಸಿಂಹರಾಜು, ಬಾಲಕೃಷ್ಣ, ಆ ಒಂದು ಜೋಡಿ ಇತ್ತು ರಾಜ್ಕುಮಾರ್ ಕಾಲದಲ್ಲಿ. ಅದಾದ್ಮೇಲೆ ದ್ವಾರಕೀಶ್ ಬಂದ್ರು, NS ರಾವ್ ಬಂದ್ರು. ಆಮೇಲೆ ಅದಾದ್ಮೇಲೆ ಈ ಬ್ಯಾಂಕ್ ಜನಾರ್ದನ್ ಒಂದು ತನ್ನದೇ ಆದಂತ ಒಂದು ಛಾಪನ ಮೂಡಿಸೋದ್ರು ಚಿತ್ರರಂಗದಲ್ಲಿ. ಯಾಕೆಂದ್ರೆ ಅವರು ಮತ್ತೆ ಸಾಯಿ ಪ್ರಕಾಶ್ ಅವರ ಅನೇಕ ಚಿತ್ರಗಳಲ್ಲಿ ಅವ್ರು ಮಾಡ್ತಾ ಇದ್ರು. ಆ ಮೂಲಕ ಅವರು ಶಶಿ ಕುಮಾರ್, ಆಮೇಲೆ ನಮ್ಮ ಜಗ್ಗೇಶ್, ಆಮೇಲೆ ರವಿಚಂದ್ರನ್ ಪಿಕ್ಚರ್ಗಳಲ್ಲಿ ಸಾಕಷ್ಟು ಕಾಣಿಸ್ಕೊಂಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಅವರು ನಮ್ಮ ಕಲಾವಿದರ ಸಂಘದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿಲಿ ಆಯ್ಕೆಯಾಗಿ ಬಂದು ಕಲಾವಿದರ ಒಂದು ಏಳಿಗೆಗೆ ಸಾಕಷ್ಟು ದುಡಿದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಏನೋ ಹೆಚ್ಚು ಕಮ್ಮಿಯಾಗಿ ಮಾತುಕತೆ ಆಗಿ ನಾವು ಇಷ್ಟೆಲ್ಲ ಮಾಡುದು ನಮಗೆ ನಾವು ಕಲಾವಿದರಿಗೆ ನಮ್ಗೆ ಬೇರೆ ರಾಜ್ಯದಲ್ಲಿ ಈ ಒಂದು ಅನುಕೂಲ ಇದೆ, ಮತ್ತೊಂದು ಅನುಕೂಲ ಇದೆ, ಕರ್ನಾಟಕದಲ್ಲಿ ನಮ್ಗೇನು ಇಲ್ಲ ಅಂತ ಹೇಳಿ ನೇರವಾಗಿ ನಮ್ ಜೊತೆ ಒಂಥರ ವಾಗ್ಯುದ್ಧಕ್ಕೆ ನಿಂತು ಕಲಾವಿದರ ಸಂಘದಿಂದ ಹೊರಟೋದ್ರು. ಆ ನಂತರ ಅವರು ತಮ್ಮದೇ ಆದಂತ ಒಕ್ಕೂಟದಲ್ಲಿ ಪೋಷಕ ಕಲಾವಿದರ ಸಂಘ ಅಂತ ಮಾಡ್ಕೊಂಡು ಅವರು ಮತ್ತೆ ಡಿಂಗ್ರಿ ನಾಗರಾಜು ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸುಮಾರು ಈ 1 ಲಕ್ಷ ರೂಪಾಯಿ ಅಷ್ಟು ಈ ನೆರವಿಗೆ, ಕಲಾವಿದರ ನೆರವಿಗೆ ಅವರು ಶ್ರಮಿಸಿದ್ದಾರೆ. ಆ ಮೂಲಕ ಒಂದು ಒಳ್ಳೆಯ ಕೆಲಸನ ಮಾಡಿದ್ದಾರೆ. ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಈ ಸಿನಿಮಾ ಆ ಸಿನಿಮಾ ಅಂತ ಯಾವ್ದು ಹೇಳೋ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಏನಪ್ಪಾ ಅಂದ್ರೆ, ನೀವು ಹೇಳಿದ್ರೆ ಹಿರಿಯ ಕಲಾವಿದರೆಲ್ಲ ಅನಾರೋಗ್ಯದಿಂದ ಬಳಲ್ಕೊಂಡು ಒಬ್ಬೊಬ್ಬರೇ ಅಗಲ್ತಾ ಇದಾರಂತೆ. ನಾನು ಈ ಸಂದರ್ಭದಲ್ಲಿ ಕಲಾವಿದರ ಸಂಘ ಸ್ವಲ್ಪ ನಿಂತ್ಕೊಂಡು ಕೆಲಸ ಮಾಡ್ಬೇಕಾಗಿತ್ತು. ಅದು ಯಾವಾಗ ಅದು ಒಂದು ಸುಮಾರು ಒಂದು 15 ವರ್ಷದಿಂದ ಏನು ಮಾಡಕ್ಕಾಗದೇ ಇರೋ ಪರಿಸ್ಥಿತಿನಲ್ಲಿ ಕಲಾವಿದರ ಸಂಘ ನಿಂತು ಬಿಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಈ ತರದ ಸಂದರ್ಭದಲ್ಲಿ ನಾನು ಕಾರ್ಯದರ್ಶಿ ಆಗಿದ್ದ ಸಂದರ್ಭದಲ್ಲಿ ತಕ್ಷಣ ಹೊರಟು ಬಿಡ್ತಾ ಇದ್ವಿ. ನಿಂತು ಅಲ್ಲಿ ಏನ್ ಕೆಲಸ ಆಗ್ಬೇಕು ಅದೆಲ್ಲ ಮಾಡ್ತಾ ಇದ್ವಿ. ಈಗ ಪೋಷಕ ಕಲಾವಿದರು ಅವರೇ ಬಂದು ನಿಂತು ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ದೊಡ್ಡಣ್ಣ ಇದ್ದಾರೆ, ರಾಜನ್ ವೆಂಕಟೇಶ್ ಇದ್ದಾರೆ. ಅವ್ರು ಈಗಾಗ್ಲೇ ಇಂತ ಒಬ್ಬ ಕಲಾವಿದನ್ನ ಸಾವು ನೋಡಿದ ತಕ್ಷಣ ಹೋಗಿ ಅವ್ರ ಮನೆಗೆ ಸಾಂತ್ವನಗಳನ್ನ ಹೇಳುವಂತ ಕೆಲಸ ಮಾಡ್ಬೇಕು. ನಾನು ಕೂಡ ಹೋಗ್ತೀನಿ, ಮಾತಾಡಿಸ್ತೀನಿ ಅವ್ರ ಮನೆಯವ್ರನ್ನ. ಅವರ ಒಂದು ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅಪಾರ. ಮತ್ತೊಬ್ಬ ಬ್ಯಾಂಕ್ ಜನಾರ್ದನ್ ಬರೋದಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಹಾಸ್ಯ ಪ್ರಜ್ಞೆ ಇತ್ತಲ್ಲ, ಅದೊಂದು ಬಹಳ ವಿಶಿಷ್ಟವಾಗಿತ್ತು, ವಿನೂತನವಾಗಿತ್ತು. ಅವ್ರು ಯಾವತ್ತೂ ಕೂಡ ತನ್ನ ತಲೆನ ಕವರ್ ಮಾಡ್ಕೋತಿಲ್ಲ. ಅವ್ರು ಬಾಲ್ಡ್ ಹೆಡ್ ಆಗಿದ್ರು, ಅದಕ್ಕೆ ಅವ್ರು ಬಾಂಡ್ಲಿ ಅಂತಾನೆ ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ರು. ಸಭೆಗಳಲ್ಲೂ ಕೂಡ ಅದೇ ತರ ಮಾತಾಡೋರು, ಸಿನಿಮಾದಲ್ಲೂ ಅದೇ ತರ ಮಾತಾಡೋರು. ಆದ್ರೆ ಅವರು ಸುಮಾರು ವರ್ಷಗಳಿಂದ ಅವರ ಒಂದು ಹಾರ್ಟ್ ಪ್ರಾಬ್ಲಮ್ ಅಲ್ಲಿ ಅವರು ಇದ್ದು ಅವ್ರಿಗೆ ಅವಾಗವಾಗ ಕೆಲಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಸುಮಾರು ನನ್ನ ಪ್ರಕಾರ ಒಂದು 10-15 ವರ್ಷದಿಂದಾನೇ ಚಿತ್ರರಂಗದಿಂದ ದೂರ ಆಗ್ಬಿಟ್ಟಿದ್ರು. ಆದ್ರೂ ಹೆಂಗೋ ಕಷ್ಟಪಟ್ಟು ಜೀವನ ಹಿಡ್ಕೊಂಡಿದ್ರು. ಇವತ್ತು ಸರಿಸುಮಾರು 2-2.5 ಅವರು ತೀರ್ಕೊಂಡ್ರು ಅಂತ ಹೇಳಿದ್ರು. ಬಹಳ ನೋವಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ದೇವರು ಈ ನೋವನ್ನು ಭರಿಸುವಂತ ಶಕ್ತಿ ಕೊಡ್ಲಿ. ಹಾಗೆ ಜನಾರ್ದನ್ ಆತ್ಮಕ್ಕೆ ಸದ್ಗತಿ ಸಿಗ್ಲಿದೆ. ನಿಮ್ಮಿಬ್ಬರದ್ದು ಯಾವ್ದಾದ್ರು ಒಂದು ನನ್ಗಿದನ್ನ ಮರೆಯಕ್ಕಾಗಲ್ಲ, ಬ್ಯಾಂಕ್ ಜನಾರ್ದನ್ ಅವ್ರನ್ನ ನೆನೆಸ್ಕೊಳ್ಳ ತಕ್ಷಣ ಇದೊಂದು ಸುದ್ದಿ ನಂಗೆ ನೆನಪಾಗುತ್ತೆ ಅನ್ನೋದೇನಾದ್ರು ಸಿಚುವೇಶನ್ ನೆನಪಿಸ್ಕೋಬೋದಾ ಸರ್? ಬೇಕಾದಷ್ಟೇ ನಮ್ಮ 1-2 ಅಂತಿಲ್ಲ. ಯಾಕೆಂತಂದ್ರೆ ಆ ರೀತಿ ನೋಡಕ್ ಹೋಯ್ತು ಅಂದ್ರೆ ಸಿನಿಮಾಗಳಲ್ಲಿ ಕೆಲಸ ಮಾಡುವಾಗ ಅವರು ಬೇಕಾದ್ರೆ ನಾವೆಲ್ಲ ಸ್ವಲ್ಪ ಬೇರೆ ತರದ ಪಾತ್ರಗಳು ಮಾಡಿದಾಗ ಇಲ್ಲ ಹೀಗ್ ಮಾಡೋದು ಚೆನ್ನಾಗಿರುತ್ತೆ, ಹಾಗ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ಕೊಡೋರು. ಅಂದ್ರೆ ಒಂದು ರೀತಿಯಾಗಿ ಉತ್ತೇಜನ ಕೊಡೋರು. ಅವ್ನ್ ಮಾಡ್ತಾ ಇದ್ದಾನಲ್ಲ, ಯಾಕೆ ನಾನ್ ಮಾಡ್ಬೋದಾಗಿತ್ತಲ್ಲ ಅನ್ನೋ ತರದೆಲ್ಲ ಏನು ಮನ್ಸಿರ್ಲಿಲ್ಲ. ಕಂಪನಿಗಳ ನಾಟಕಕ್ಕೆ ಹೋದಾಗ್ಲೂ ಸ್ವಲ್ಪ ನಿಂತ್ಕೊಂಡು ನಮ್ಗೆಲ್ಲ ಶಕ್ತಿ ತುಂಬೋರು. ಮುಖ್ಯವಾಗಿ ಕಲಾವಿದರ ಬಗ್ಗೆ ಕಾಳಜಿ ತುಂಬಾ ಇತ್ತು.
ಯಾವುದೇ ಕಲಾವಿದರು ಅಯ್ಯೋ ಕಷ್ಟದಲ್ಲಿದಾರಲ್ಲಪ್ಪ ಅವ್ರಿಗೆ ನಾವೇನಾದ್ರು ಸಹಾಯ ಮಾಡ್ಬೇಕು, ಯಾವ್ದಾದ್ರು ಇದಕ್ಕೆ ಕೊಡುಗೆ ಏನಾದ್ರು ಕೇಳಿದ್ರೆ ನೋಡಿ ನಮ್ಮ ಕಲಾವಿದರ ಸಂಘಕ್ಕೆ ಏನಾದ್ರು ಸಹಾಯ ಮಾಡಿ, ನಮ್ ಕಲಾವಿದರು ಸುಮಾರು ಜನ ಇದ್ದಾರೆ, ಈ ರೀತಿಯಾದ ಮಾತುಗಳನ್ನ ಆಡೋರು. ಆಮೇಲೆ ಸಜ್ಜನ ಯಾಕೆ ಜಗಳ ಆಡಿದ್ ನಾನು ನೋಡೇ ಇಲ್ಲ, ಜಗಳ ಆಡಿದ್. ಆಮೇಲೆ ಅವ್ರಿಬ್ಬರದ್ದು ಕಾಂಬಿನೇಷನ್ ತುಂಬಾ ಫೇಮಸ್, ಜಗ್ಗೇಶ್ ಮತ್ತೆ ಬ್ಯಾಂಕ್ ಜನಾರ್ದನ್. ಆ ಮೂಲಕ ಅವ್ರಿಬ್ಬರದೇ ಒಂದು ರೀತಿ ತಂದೆ ಮಗನ ಪಾತ್ರದಲ್ಲಿ ಸಾಕಷ್ಟು ಮಾಡಿದ್ದಾರೆ. ಆಮೇಲೆ ಅದಾದ್ಮೇಲೆ ಬಂದಂತವ್ರೆಲ್ಲ ನಮ್ಮ ಇತ್ತೀಚಿನ ಸಾಧು ಕೋಕಿಲ ಆಗಿರ್ಬೋದು, ಮತ್ತೆ ಚಿಕ್ಕಣ್ಣ ಆಗಿರ್ಬೋದು. ಆದ್ರೆ ಆ ಕಾಲಕ್ಕೆ ದೊಡ್ಡಣ್ಣ, ಬ್ಯಾಂಕ್ ಜನಾರ್ದನ್, ಡಿಂಗ್ರಿ ನಾಗರಾಜ್, ಎನ್.ಎಸ್. ರಾವು ಎಲ್ಲ ದೊಡ್ಡ ದೊಡ್ಡ ಒಂದು ಕಾಂಬಿನೇಷನ್ ಆಗಿ ಕೆಲಸ ಮಾಡಿದ್ದಾನೆ. ಆವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಶಶಿಕುಮಾರ್ ಸಿನಿಮಾಗಳಲ್ಲಿ ತುಂಬಾ ಮಾಡೋರು. ಮುಖ್ಯವಾಗಿ ಸಾಯಿ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಅನೇಕ ಸಿನಿಮಾಗಳು ನಾನು ಅವ್ರ ಜೊತೆ ಮಾಡಿದ್ದೀನಿ. ಲಾಸ್ಟ್ ಮೀಟ್ ಆಗಿದ್ ಯಾವಾಗ ಸರ್, ನೆನಪಿದ್ಯಾ? ಲಾಸ್ಟ್ ಅಂತಂದ್ರೆ ಹೆಚ್ಚು ಕಡಿಮೆ ನಾವೊಂದು ಯಾವುದೋ ಒಂದು ಸಮಾರಂಭಕ್ಕೆ ಕಷ್ಟ ಅವ್ರು ಹೊರಗಡೆಯಿಂದ ಬರಕ್ ಆಗ್ತಿರ್ಲಿಲ್ಲ. ನನ್ನ ಪ್ರಕಾರ ಲಾಸ್ಟ್ ನಾನು ಮೀಟ್ ಮಾಡಿದವ್ರನ್ನ ಫೋನಲ್ಲಿ ದೂರವಾಣಿಯಲ್ಲಿ ಮಾತಾಡಿದ್ದು. ಅದಕ್ಕೂ ಮುಂಚೆ ಜಯದೇವ ಹಾಸ್ಪಿಟಲ್ ಅಲ್ಲೇ ಅವ್ರನ್ನ ಭೇಟಿಯಾಗಿದೆ. ಮಧ್ಯರಾತ್ರಿ ಅವ್ರನ್ನ ಅಡ್ಮಿಟ್ ಮಾಡ್ಬಿಟ್ಟಿದ್ರು. ನಮ್ಮನೆ ಅವಾಗ JP ನಗರದಲ್ಲೇ ಇತ್ತು. ಈ ತರ ಬ್ಯಾಂಕ್ ಜನರನ್ನ ಅಡ್ಮಿಟ್ ಮಾಡಿದಾರಂತೆ. ಅಲ್ಲಿ ನೋಡ್ಕೊಳಕ್ಕೆ ಯಾರು ಇಲ್ಲ. ಅಲ್ಲಿ ಯಾವ್ದೋ ಒಂದು ಏನೋ OPD ನಲ್ಲಿ ಇದಾರಂತ, OPD ಅಂತ ಅಲ್ಲಿದ್ದಾರಂತೆ. ಅವ್ನಿಗೇನಾದ್ರು ಮಾಡಿ ಅಂತ ಹೇಳಿದಾಗ ತಕ್ಷಣ ನಾನು ಹೋದೆ, ಅಲ್ಲಿ ಮಾತಾಡಿದೆ. ಆಮೇಲೆ ಅವ್ರಿಗೆ ಬೆಟರ್ ವಾರ್ಡ್ ಹಾಕಿಸಿ ಮಾತಾಡ್ಸಿ ಬಂದೆ. ಆತವ್ರಿಗೆ 2-3 ದಿವಸದಲ್ಲಿ ಡಿಸ್ಚಾರ್ಜ್ ಆದ್ರು. ಅದರಿಂದ ಆಮೇಲೆ ಒಂಥರ ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು ಈ ತರ ಹಾಸ್ಪಿಟ್ಲ್ಗೆ ಹೋಗೋದು ಮತ್ತೆ ಬರೋದು. ಆಮೇಲೆ ತುಂಬಾ ಸ್ವಾಭಿಮಾನಿ, ಯಾರಿಗೂ ಸಹಾಯ ಮಾಡಿ ಕೇಳ್ಕೊತಾ ಇರ್ಲಿಲ್ಲ. ಆದ್ರೂ ನಾವುಗಳು ಒಂದಷ್ಟು ಕಲಾವಿದರ ಸಂಘದಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದ ಅವ್ರಿಗೆ ನೆರವನ್ನು ಕೊಟ್ಟು ಅವ್ರಿಗೆ ಸಹಾಯ ಮಾಡಿದೀವಿ. ಬಟ್ ಇರೋದ್ರೆ ಇಂತಹ ಸಂದರ್ಭದಲ್ಲಿ ಸಂಘಗಳು ಗಟ್ಟಿಯಾಗಿರ್ಬೇಕು. ಯಾವುದೇ ಆಗಿರ್ಲಿ, ಕಲಾವಿದರ ಸಂಘ ಆಗ್ಲಿ, ನಿರ್ದೇಶಕರ ಸಂಘ ಆಗ್ಲಿ ಅಥವಾ ನಿರ್ಮಾಪಕರ ಸಂಘ ಆಗ್ಲಿ, ಈ ತರ ಒಂದು ಸಮಸ್ಯೆಗಳು ಉದ್ಭವ ಆದಾಗ ನಿಂತು ಅವ್ರಿಗೆ ಅಭಯಹಸ್ತ ಕೊಡೋದಕ್ಕೆ ಆ ಒಂದು ಕಮಿಟಿ ಏನಿರುತ್ತೆ ಅದು ಮಾಡ್ಬೇಕು. ಈಗ ನಮ್ಮ ಚೇಂಬರ್ ಇದೆ, ಹಾಗೇನೆ ಕಲಾವಿದರ ಸಂಘ ಇದೆ. ಅವ್ರಿಗೆ ಹೇಳ್ತೀನಿ ಈ ತರ ಆಗಿದೆ ಅಂತ ಹೇಳ್ತೀನಿ. ಮತ್ತೆ ನಾನು ಕೂಡ ಊರಲ್ಲಿ ಇರ್ಲಿಲ್ಲ, ಬೆಳಿಗ್ಗೆ ಬಂದ ತಕ್ಷಣ ಈ ತರ ಸುದ್ದಿ ಗೊತ್ತಾಗಿದೆ, ನೋವಾಗಿದೆ. ಹೋಗಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬರ್ತೀನಿ. ನಮಸ್ಕಾರ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ ಸುಂದರರಾಜ್ ಅವರೇ.